ಸಿಕ್ಕಿದೆ. ಜಾಮೀನಲ್ಲ, ಸ್ಟೇ ಸಿಕ್ಕಿದೆ ಅಂತೇಳಿ. ಈಗ ನಾನು ಯಾಕಂದರೆ ನನಗೆ ನೋಡೋಕ್ಕಾಗಿಲ್ಲ, ಸ್ಟೇ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಭಾಳ ಬೇಸರದ ಸಂಗತಿ ಏನಂತ ಕೇಳಿದರೆ, ಇಂತಹ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸುಗಳಲ್ಲಿ ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ದೂರ, ಸ್ಟೇ ದೂರ ಹೋಗಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಿ, ನಾವು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಗುರುನಾಥ ಗೌಡರು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನು ಈ ಆದೇಶವನ್ನು ಚಾಲೆಂಜ್ ಮಾಡಿ. ನಾನು ಆವಾಗಲೇ ಹೇಳಿದ್ದೆ ಏನಂತ ಕೇಳಿದರೆ, ಈ ಪ್ರಕರಣದ ಹೋರಾಟ ಬರೀ ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಿಲ್ಲೋದಿಲ್ಲ. ಈ ಹೋರಾಟ ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೂ ಮುಂದುವರಿಯುತ್ತೆ. ಯಾಕಂತ ಕೇಳಿದ್ರೆ ವಿನಯ್ ಕುಲಕರ್ಣಿ ಒಬ್ಬ ಶಕ್ತಿಶಾಲಿ ಮನುಷ್ಯ, ಹಣವಂತ, ರಾಜಕೀಯವಾಗಿ ಪ್ರಭಾವ ಇರುವಂಥ ಮನುಷ್ಯ. ಸೊ ಅವರು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗೋದು ಸರ್ವೇ ಸಾಮಾನ್ಯ. ನಾವು ಕೂಡ ಅಲ್ಲಿ ಹೋರಾಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ, ನಾವು ಮಾಡ್ತೀವಿ. ಈಗ ಅವ್ರ ಪರವಾಗಿ ಆದೇಶ ಬಂದಿದೆ, ಅವ್ರ ಪರವಾಗಿ ಬಂದಿರಲಿಲ್ಲ ಅಂದರೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ರು. ಈಗ ಅವ್ರ ಪರವಾಗಿ ಬಂದಿದೆ, ಈಗ ನಾವು ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ನನ್ನ ಪ್ರಕಾರ ಬೇಲ್ ಇದು ಸ್ಟೇ ದೂರ ಹೋಯಿತು, ಬೇಲ್ ಕೂಡ ಸಿಗಬಾರ್ದು ಈ ಪ್ರಕರಣದಲ್ಲಿ. ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದ ಈಗ ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಬೇಲ್ ಕೊಟ್ಟಿದೆ ಅಥವಾ ಸ್ಟೇ ಕೊಟ್ಟಿದೆ ಅನ್ನೋದನ್ನು ಗಮನಿಸಬೇಕು. ಸಂಪೂರ್ಣದ ಆದೇಶದ ಪ್ರತಿ ಬಂದ ಮೇಲೆ ಗೊತ್ತಾಗುತ್ತೆ. ನಾವು ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಂತ ಕೇಳಿದರೆ ನನಗೊಂದೇನು ಅನಿಸಿತ್ತು, ಸ್ಟೇ ಕೊಡಲಿಕ್ಕಿಲ್ಲ. ಸೊ ಇದು ಅಲ್ಲಿ ಈಗ ಏನಾಗುತ್ತೆ ಅಂತ ಕೇಳಿದರೆ, ಅಲ್ಲಿ ಪ್ರಕರಣದ ಸಂಪೂರ್ಣ ವಿಚಾರಣೆ ನಡೆಯೋದ್ರಿಂದಾಗಿ ಹೈಕೋರ್ಟ್ನಲ್ಲಿ ನಡೆಯೋದ್ರಿಂದಾಗಿ ಅದು 1 ವರ್ಷ 1.5 ವರ್ಷ ಹೋಗುತ್ತದು ಕಾಲ. ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ಬೇಲ್ ಕೊಡ್ಬೋದು ಅಂತ ನನಗನ್ಸಿತ್ತು. ಬಟ್ ಇಲ್ಲಿ ಸಂಪೂರ್ಣ ಒಂದು ಆ ಪ್ರಕ್ರಿಯೆಗೆ ಸ್ಟೇ ಕೊಟ್ಟಿದ್ದಾರಲ್ಲ, ಅದು ಎಲ್ಲೋ ಒಂದು ಬೇಸರ ಆಗಿದೆ ನನಗೆ. ಸೊ ಹಾಗಾಗಿ ನಮಗೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅದನ್ನು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಜಾಮೀನು ಸಿಕ್ಕಿದೆ. ಜಾಮೀನಲ್ಲ, ಸ್ಟೇ ಸಿಕ್ಕಿದೆ ಅಂತೇಳಿ. ಈಗ ನಾನು ಯಾಕಂದರೆ ನನಗೆ ನೋಡೋಕ್ಕಾಗಿಲ್ಲ, ಸ್ಟೇ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಭಾಳ ಬೇಸರದ ಸಂಗತಿ ಏನಂತ ಕೇಳಿದರೆ, ಇಂತಹ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸುಗಳಲ್ಲಿ ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ದೂರ, ಸ್ಟೇ ದೂರ ಹೋಗಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಿ, ನಾವು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಗುರುನಾಥ ಗೌಡರು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನು ಈ ಆದೇಶವನ್ನು ಚಾಲೆಂಜ್ ಮಾಡಿ. ನಾನು ಆವಾಗಲೇ ಹೇಳಿದ್ದೆ ಏನಂತ ಕೇಳಿದರೆ, ಈ ಪ್ರಕರಣದ ಹೋರಾಟ ಬರೀ ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಿಲ್ಲೋದಿಲ್ಲ. ಈ ಹೋರಾಟ ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೂ ಮುಂದುವರಿಯುತ್ತೆ. ಯಾಕಂತ ಕೇಳಿದ್ರೆ ವಿನಯ್ ಕುಲಕರ್ಣಿ ಒಬ್ಬ ಶಕ್ತಿಶಾಲಿ ಮನುಷ್ಯ, ಹಣವಂತ, ರಾಜಕೀಯವಾಗಿ ಪ್ರಭಾವ ಇರುವಂಥ ಮನುಷ್ಯ. ಸೊ ಅವರು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗೋದು ಸರ್ವೇ ಸಾಮಾನ್ಯ. ನಾವು ಕೂಡ ಅಲ್ಲಿ ಹೋರಾಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ, ನಾವು